ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 3 ಆಲೂಗಡ್ಡೆ 3 ಟೊಮೊಟೊಯಿಂದ ಒಂದು ಗೊಜ್ಜು ಮಾಡಿ ತೋರಿಸ್ತೀನಿ ಬನ್ನಿ. ಈ ಥರ ಗೊಜ್ಜು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆ, ಅನ್ನದ ಜೊತೆಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಈ ಟೊಮೊಟೊ ಆಲೂಗಡ್ಡೆ ನಾವು ಹೇಗೆ ಬೇಯಿಸ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರದ್ದು ಅಗಲವಾಗಿದ್ದ ಪಾತ್ರೆ ಇಟ್ಕೋಬೇಕು. ಇಟ್ಕೊಂಡು ಒಂದು ಅರ್ಧ ಚಮಚದಷ್ಟು ನಾವು ನೀರು ಹಾಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇವಾಗ 3 ಟೊಮೊಟೊ 3 ಆಲೂಗಡ್ಡೆ ಇದರಲ್ಲೇ ಬೇಯಕ್ಕೆ ಬಿಡೋಣ. ಇದು ಬೆಂದ ನಂತರ ನಾವು ಇದನ್ನು ಗೊಜ್ಜು ಮಾಡಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮುಚ್ಚೋಣ. 1 ಸ್ಪೂನಷ್ಟು ನಾನು ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇದು ಬೇಯಿದ್ರಾಗೆ ನಾವು ನೆಕ್ಸ್ಟ್ ಅದಕ್ಕೆ ಮಸಾಲೆ ಏನು ಹಾಕೋದಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಆಲೂಗಡ್ಡೆ ಟೊಮೊಟೊ ಬೇಯಿದ್ರಾಗೆ ಇದೊಂದು ಮಸಾಲೆ ಅಂದರೆ ಒಂದು ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ 3 ಐಟಮ್ಸ್ ಇದ್ದರೆ ಸಾಕು ಆಲೂಗಡ್ಡೆ ಗೊಜ್ಜು ಮಾಡೋಕ್ಕೆ ಸೂಪರಾಗಿರುತ್ತೆ. ಇವಾಗ ಆಲೂಗಡ್ಡೆ ಬೆಂದೈತಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ನಾವು ಇವಾಗ ಇನ್ನೊಂದು ಬಾಣಲಿ ತೊಗೊಂಡ್ಬಿಟ್ಟು ನಾವು ಇದರಲ್ಲಿ ತೆಗಿಯೋಣ. ಕಡೆಗೆ ತೆಗೆದುಬಿಟ್ಟು ನಾವು ಸ್ವಲ್ಪ ಟೊಮೊಟೊ ಸಿಪ್ಪೆ ತೆಗೆದು ಆಲೂಗಡ್ಡೆ ಸಿಪ್ಪೆ ಪಚ್ಚೆ ತೆಗೆದು ಸ್ವಲ್ಪ ಆರಕ್ಕೆ ಸ್ವಲ್ಪ ತಣ್ಣೀರು ಹಾಕೋಣ. ತಣ್ಣೀರು ಹಾಕಿಬಿಟ್ಟು ನಾವು ಟೊಮೊಟೊ ಸಿಪ್ಪೆ ಎಲ್ಲ ಹೀಗೆ ತೆಗೆದುಬಿಡೋಣ. ತೆಗೆದುಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ನಾವು ಈ ಥರದೊಂದು ಗೊಜ್ಜು ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ನೋಡಿ, ಈ ಥರ ನಾವು ಮ್ಯಾಶರ್ ತೊಗೊಂಡ್ಬಿಟ್ಟು ಈ ಥರ ನುಣ್ಣಗೆ ಮ್ಯಾಶ್ ಮಾಡಿಬಿಟ್ಟು ಈ ಥರದೊಂದು ಗೊಜ್ಜು ಮಾಡ್ಕೊಂಡು ತಿಂದು ನೋಡಿ, ನೀವು ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ. ನೋಡೋಕೆ ತುಂಬ ಸುಲಭ, ಆದರೆ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟಾಗಿರುತ್ತೆ. ಈ ಥರ ಮಾಡ್ಕೊಂಬಿಟ್ಟು ನಾವೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಇದು ಮ್ಯಾಶಸ್ ಆಗಿದೆ, ನಾವೀಗ ಒಗ್ಗರಣೆ ಹಾಕೋಣ. ನೋಡಿ, ಈ ಥರ ಎಲ್ಲ ಮಾಡಿಕೊಂಡು ಇದನ್ನು ಇವಾಗ ನಾವೊಂದು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಅದೇ ಬಾಣಲೆಯಲ್ಲೇ ನಾನು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತೀನಿ. ಇದು ತುಂಬ ಸಿಂಪಲ್ಲು, ಬೇಗನ ಆಗುತ್ತೆ, ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ. 2 ಟೊಮೊಟೊ 2 ಆಲೂಗಡ್ಡೆ ಇದ್ದರೆ ಸಾಕು, ಅಷ್ಟು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಇದು ಸ್ವಲ್ಪ ಎಣ್ಣೆ ಕಾಯಲಿ. ನೋಡಿ, ಇವಾಗ ಎಣ್ಣೆ ಕಾಯಿದೆ. 1 ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೋದು ಬೇಡ, ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1 ಕಡ್ಡಿ ಕರಿಬೇವು ಸೊಪ್ಪು ಹಾಕಿ ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದು ಮ್ಯಾಶ್ ಮಾಡಿರೋ ಗೊಜ್ಜು ಹಾಕಿದ್ರೆ ಸಾಕು, ಸೂಪರಾಗಿ ಆಗುತ್ತೆ. ಈ ಥರ ಒಂದು ನೀವು ಸಿಂಪಲ್ ಮನೇಲಿರೋ ಐಟಮ್ಸ್ ಎಲ್ಲ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗಲಿ, ಫ್ರೈ ಆಗುತ್ತೆ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. 1-2 ಸ್ಪೂನ್ ಆಗೋಷ್ಟು ನಾವು ಧನಿಯಾ ಪುಡಿ ಹಾಕೋಣ. ಯಾಕಂದರೆ ಧನಿಯಾ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. 1-2-3 ಸ್ಪೂನ್ ಆಗೋಷ್ಟು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಲೆ ಇದು ಫ್ರೈ ಆಗಬೇಕು. ಎಣ್ಣೆಲೆ ಫ್ರೈ ಆಗಿದ್ದಾನೆ ನಾವು ಆಲೂಗಡ್ಡೆದು ಮ್ಯಾಶ್ ಮಾಡ್ಕೊಂಡಿದ್ದು ಟೊಮೊಟೊ ಆಲೂಗಡ್ಡೆ ನಾವು ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಒಂದು ಕುದಿ ಬೇಯಿಸ್ಕೋಬೇಕು. ಇವಾಗ ನಾನು ಗೊಜ್ಜು ಹಾಕ್ತಾಯಿದ್ದೀನಿ. ನೋಡಿ, ಇದು ಮ್ಯಾಶ್ ಮಾಡ್ಕೊಂಡಿರೋದು ನಾವು ಇವಾಗ ಗೊಜ್ಜು ಹಾಕೋಣ. ಹಾಕಿಬಿಟ್ಟು ಈ ಥರ ತಿರುಗಿಬಿಟ್ಟು ಚೆನ್ನಾಗಿ ಇದು ಮಾಡಬೇಕು. ಕುದ್ದ ನಂತರ ಇದ್ರ ಗೊಜ್ಜು ಹೇಗಾಗುತ್ತಂತ ನೀವೇ ನೋಡಿ, ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಇವಾಗ ಫಸ್ಟೇ ನಾವು ಟೊಮೊಟೊ ಆಲೂಗಡ್ಡೆ ಬೇಯಾಗ ಉಪ್ಪು ಹಾಕಿದ್ದೀವಿ. ಇದು ಕುದ್ದ ನಂತರ ನಾವು ಟೇಸ್ಟ್ ನೋಡಿ ಉಪ್ಪು ಬೇಕಂದ್ರೆ ನಾವು ಹಾಕ್ಕೋಬೇಕು. ಇವಾಗ ಇದು ಕುದಿ ಬರಲಿ, ಸ್ವಲ್ಪ ಕುದಿಯೋವರೆಗೂ ಮುಚ್ಚೋಣ. ನೋಡಿ, ಇವಾಗ ಚೆನ್ನಾಗಿ ಕುದಿತೈತಿ. ಇದು 2 ಕುದಿ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತೆ. ನಾನು ಒಂದು ಸ್ವಲ್ಪ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ಟೊಮೊಟೊ ಆಲೂಗಡ್ಡೆ ಗೊಜ್ಜು ತೆಗೆದ್ರೆ ಸಾಕು, ಸೂಪರಾಗಿರುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಬಟ್ಲೆ ತೆಗಿತೀನಿ, ಹೇಗೆ ಸೂಪರಾಗಿರುತ್ತೆ ಅಂತ ನೋಡಿ. ಚಪಾತಿ ಪೂರಿ ತಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಚಪಾತಿ, ಪೂರಿ ಎಲ್ಲದರ ಹೆಸರು ಸೂಪರಾಗಿರುತ್ತೆ. ಈ ಟೊಮೊಟೊ ಆಲೂಗಡ್ಡೆಯಿಂದ ಗೊಜ್ಜು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.